ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ರಹಸ್ಯ ಕಥೆ. ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಅತ್ಯಂತ ಸುಂದರ ಪ್ರಕೃತಿಯ ವಿಸ್ಮಯ ಮತ್ತು ಅಷ್ಟೇ ರಹಸ್ಯಮಯ ಸ್ಥಳಗಳಲ್ಲಿ ಒಂದಾದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಬಗ್ಗೆ ನಿಮಗೆಷ್ಟು ಗೊತ್ತು? ಬೇಸಿಗೆಯ ಕರಗುವ ಬಿಸಿಲಿದ್ದರೂ ಈ ಬೆಟ್ಟದ ಮೇಲೆ ಕಾಲಿಡುತ್ತಿದ್ದಂತೆ ಮೈನಡುಗಿಸುವ ಚಳಿ ಆವರಿಸಿಕೊಳ್ಳುತ್ತೆ. ಯಾಕೆ ಈ ಬೆಟ್ಟವನ್ನು ವರ್ಷದ 365 ದಿನವೂ ದಟ್ಟವಾದ ಮೋಡಗಳು ಮತ್ತು ಬಿಳಿ ಮಂಜು ಆವರಿಸಿರುತ್ತವೆ? ಇದರ ಹಿಂದೆ ಇರೋ ಆ ಒಂದು ನಂಬಲಾಗದ ರಹಸ್ಯ ಕಥೆ ಏನು? ಮತ್ತು ಈ ಬೆಟ್ಟದ ಮೇಲೆ ಕಾಗೆಗಳೇ ಹಾರಾಡಲ್ಲ ಅನ್ನೋದು ನಿಜನಾ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲಾ ರೋಮಾಂಚನಕಾರಿ ರಹಸ್ಯಗಳನ್ನ ಬಿಚ್ಚಿಡ್ತಾ ಹೋಗೋಣ. ಸಮುದ್ರ ಮಟ್ಟದಿಂದ ಸುಮಾರು 1450 ಮೀಟರ್ ಎತ್ತರದಲ್ಲಿರುವ ಈ ಬೆಟ್ಟ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿದೆ. ಇಲ್ಲಿರೋ ಶ್ರೀ ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ನೂರಾರು ವರ್ಷಗಳ ಭವ್ಯ ಇತಿಹಾಸವಿದೆ. ಇದನ್ನು ಕ್ರಿಸ್ತ ಶಕ 1315ರಲ್ಲಿ ಮಾಧವ ದಂಡನಾಯಕ ಎಂಬ ರಾಜ ಕಟ್ಟಿಸಿದರೆ, ಮುಂದೆ ಮೈಸೂರಿನ ಒಡೆಯರ್ ಮಹಾರಾಜರು ಈ ದೇವಸ್ಥಾನವನ್ನು ಪೋಷಿಸಿ ಅಭಿವೃದ್ಧಿಪಡಿಸಿದರು. ಸ್ಥಳೀಯರ ನಂಬಿಕೆಯ ಪ್ರಕಾರ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಗೋಪಾಲನ ರೂಪದಲ್ಲಿ ಇದೇ ಹಸಿರು ಕಾಡುಗಳ ಮಧ್ಯೆ ಗೋವುಗಳನ್ನು ಮೇಯಿಸುತ್ತಿದ್ದನಂತೆ. ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತ ಕೃಷ್ಣ ತನ್ನ ಪರಮ ಭಕ್ತರ ಕಷ್ಟವನ್ನೂ ಕಂಡು ಅವರಿಗೆ ದರ್ಶನ ನೀಡಲು ಇದೇ ಬೆಟ್ಟದ ಮೇಲೆ ತನ್ನ ದಿವ್ಯರೂಪವನ್ನು ಪ್ರಕಟಿಸಿದನು. ಆ ಕಾರಣಕ್ಕಾಗಿಯೇ ಈ ಬೆಟ್ಟಕ್ಕೆ ಗೋಪಾಲಸ್ವಾಮಿ ಬೆಟ್ಟ ಎಂಬ ಹೆಸರು ಬಂತು. ಆದರೆ ನಿಜವಾದ ರಹಸ್ಯ ಶುರುವಾಗೋದೇ ಇಲ್ಲಿ. ಈ ದೇವಾಲಯದ ಸುತ್ತಮುತ್ತ ವರ್ಷಪೂರ್ತಿ ಮಂಜು ಮುಸುಕಿರುತ್ತೆ. ಮಧ್ಯಾಹ್ನ 12 ಗಂಟೆಯಾದರೂ ಸರಿ, ಕೆಲವೇ ನಿಮಿಷಗಳಲ್ಲಿ ಎಲ್ಲಿಂದಲೋ ಮೋಡಗಳು ಬಂದು ಇಡೀ ದೇವಾಲಯವನ್ನೇ ಕಣ್ಣು ಮುಚ್ಚಿ ಹೊರಟು ಹೋಗುತ್ತವೆ. ಇದರ ಹಿಂದೆ ಒಂದು ಪೌರಾಣಿಕ ಕಥೆಯಿದೆ. ಹಿಂದೆ ಅಗಸ್ತ್ಯ ಮಹರ್ಷಿಗಳು ಈ ಬೆಟ್ಟದ ಮೇಲೆ ಘೋರ ತಪಸ್ಸು ಮಾಡಿದ್ದರಂತೆ. ಅವರ ಭಕ್ತಿಗೆ ಮೆಚ್ಚಿದ ಶ್ರೀಕೃಷ್ಣ ಇಲ್ಲಿ ನೆಲೆಸಿದಾಗ ಅಗಸ್ತ್ಯ ಮುನಿಗಳು ದೇವರ ಗರ್ಭಗುಡಿಯ ಮೇಲೆ ಸದಾಕಾಲ ಹಿಮ ಅಥವಾ ಮಂಜು ಮಳೆ ಸುರಿಯುವಂತೆ ಪ್ರಾರ್ಥಿಸಿದರಂತೆ. ಅದಕ್ಕಾಗಿಯೇ ಇಂದಿಗೂ ದೇವಸ್ಥಾನದ ಗರ್ಭಗುಡಿಯ ದ್ವಾರದ ಮೇಲ್ಭಾಗದಿಂದ ವರ್ಷಪೂರ್ತಿ ಹಿಮದ ನೀರು ಹನಿ ಹನಿಯಾಗಿ ತೊಟ್ಟಿಕ್ಕುತ್ತದೆ. ಭಕ್ತರು ಹೇಳುವಂತೆ ಇದು ಕೇವಲ ಪ್ರಕೃತಿಯ ಸಾಮಾನ್ಯ ಮಂಜು ಅಲ್ಲ, ಇದು ಶ್ರೀಕೃಷ್ಣನ ದಿವ್ಯ ಸಾನ್ನಿಧ್ಯದ ಸಂಕೇತ. ಪ್ರಕೃತಿ ಮಾತೆಯೇ ಸ್ವತಃ ಆ ದೇವನಿಗೆ ಛತ್ರ ಹಿಡಿದು ಕಾವಲು ಕಾಯುತ್ತಿದ್ದಾಳೆ ಅನ್ನೋದು ಭಕ್ತರ ನಂಬಿಕೆ. ಸ್ನೇಹಿತರೆ, ಈ ಬೆಟ್ಟದಲ್ಲಿರೋ ಇನ್ನೊಂದು ಅತಿ ದೊಡ್ಡ ಆಶ್ಚರ್ಯ ಅಂದ್ರೆ ಇಲ್ಲಿ ನಿಮಗೆ ಎಲ್ಲೂ ಒಂದೇ ಒಂದು ಕಾಗೆ ಕೂಡ ಕಾಣಿಸುವುದಿಲ್ಲ. ಹೌದು, ಪುರಾಣಗಳ ಪ್ರಕಾರ ಇಲ್ಲಿರೋ ಹಂಸತೀರ್ಥ ಎಂಬ ಪವಿತ್ರ ಕೊಳದಲ್ಲಿ ಕಾಗೆಯೊಂದು ಸ್ನಾನ ಮಾಡಿ ಹಂಸವಾಗಿ ಬದಲಾಯಿತಂತೆ. ಅಂದಿನಿಂದ ಇಲ್ಲಿ ಕಾಗೆಗಳು ಸುಳಿಯುವುದಿಲ್ಲ ಎಂಬ ಪ್ರತೀತಿಯಿದೆ. ಇದರ ಜೊತೆಗೆ ಈ ಬೆಟ್ಟವು ಪ್ರಸಿದ್ಧ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಕೋರ್ ಏರಿಯಾದಲ್ಲಿದೆ. ಅಂದ್ರೆ ಇದು ದಟ್ಟ ಅರಣ್ಯದ ಮಧ್ಯೆ ಇರೋದ್ರಿಂದ ಇಲ್ಲಿ ಆನೆಗಳು, ಜಿಂಕೆಗಳು, ಚಿರತೆಗಳು ಮುಕ್ತವಾಗಿ ಓಡಾಡುತ್ತವೆ. ಅದಕ್ಕಾಗಿಯೇ ಸಂಜೆ ಜಾಗ ಬೇಗ ಖಾಲಿ ಮಾಡಬೇಕು ಅನ್ನೋ ನಿಯಮ ಕೂಡ ಇಲ್ಲಿದೆ. ಪ್ರಕೃತಿ ಮತ್ತು ದೈವಶಕ್ತಿ ಎರಡೂ ಒಟ್ಟಿಗೆ ಸಂಗಮವಾಗಿರೋ ಜಾಗ ಇದು. ಕೆಲವೊಮ್ಮೆ ದೇವಾಲಯ ಸಂಪೂರ್ಣವಾಗಿ ಕಣ್ಣಿಗೆ ಕಾಣಿಸುತ್ತಿದ್ದರೆ ಮರುಕ್ಷಣವೇ ಮೋಡಗಳ ಸಾಮ್ರಾಜ್ಯದೊಳಗೆ ಕರಗಿ ಹೋಗುವ ಈ ದೃಶ್ಯ ನಿಜಕ್ಕೂ ನಯನಮನೋಹರ. ಇದನ್ನು ಕಣ್ಣಾರೆ ಸವಿಯುವುದೇ ಒಂದು ಅದ್ಭುತ ಅನುಭವ. ಹಾಗಾದರೆ ಸ್ನೇಹಿತರೆ, ನಿಮಗೇನನಿಸುತ್ತದೆ? ಈ ಬೆಟ್ಟವನ್ನು ಸದಾ ಆವರಿಸುವ ಮಂಜು ಕೇವಲ ಪ್ರಕೃತಿಯ ಒಂದು ಭೌಗೋಳಿಕ ಅದ್ಭುತವೇ, ಅಥವಾ ಇದರ ಹಿಂದೆ ಶ್ರೀಕೃಷ್ಣನ ದಿವ್ಯ ಮಹಿಮೆಯಿದೆಯೇ? ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂಥದ್ದೇ ಇಂಟರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ರೋಮಾಂಚನಕಾರಿ ಕಥೆಯೊಂದಿಗೆ ಸಿಗೋಣ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.